ಲಕ್ಷ್ಮೀ ನಿವಾಸದ ವಿಲನ್ಗೆ ಅಜ್ಜಿಯಂದಿರ ಒಂದು ಬೈಗುಳ ಸಿಕ್ಕಿದೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಕನ್ನಡ ಕಿರುತೆರೆಯಲ್ಲಿ ಕೆಲವು ಧಾರಾವಾಹಿಗಳು ಎಷ್ಟು ಜನಪ್ರಿಯ ಅಂದರೆ ಅಲ್ಲಿನ ಒಂದು ಪಾತ್ರಗಳಿರ್ತಾವಲ್ಲ, ಒಂದು ಪ್ರೇಕ್ಷಕರ ಮನೆಯ ಸದಸ್ಯರು ಅನ್ನುವಂತೆ ಸ್ವೀಕಾರ ಮಾಡ್ತಾರೆ ಜನಗಳು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ಈ ವಿಡಿಯೋದಲ್ಲಿ ಇಬ್ರು ಅಜ್ಜಿಯಂದಿರು ಟಿವಿಯಲ್ಲಿ ಒಂದು ಲಕ್ಷ್ಮೀ ನಿವಾಸ ಅನ್ನುವಂತಹ ಧಾರಾವಾಹಿಯನ್ನು ನೋಡ್ತಾ ವಿಲನ್ ಪಾತ್ರಕ್ಕೆ ಮನ ಬಂದಂತೆ ಬೈತಾ ಇದ್ದಾರೆ. ನೀಲು ಪಾತ್ರಧಾರಿ ಸಿದ್ದೇಗೌಡನನ್ನ ಮುಗಿಸೋದಕ್ಕೆ ಸಂಚನ ಮಾಡ್ತಾ ಇರ್ತಾಳೆ. ಇದನ್ನ ನೋಡಿ ಅಜ್ಜಿಯಂದಿರು ಸಿಟ್ಟಾಗಿದ್ದಾರೆ. ಬಳಸಬಾರದಂತಹ ಕೆಲವೊಂದು ಕೆಟ್ಟ ಪದಗಳನ್ನ ಬಳಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ವಿಡಿಯೋ ಇದೀಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಜ್ಜಿಯಂದಿರ ಎಮೋಷನಲ್ ಬೈಗುಳ ನೋಡಿ ನಗು ತಡೆಯಕ್ಕೆ ಆಗ್ತಿಲ್ಲ ಅಂತ ಕೆಲವೊಬ್ರು ಕಾಮೆಂಟ್ ಮಾಡ್ತಾ ಇದ್ರೆ, ಧಾರಾವಾಹಿಗಳು ಕೇವಲ ಮನರಂಜನೆ ಅಲ್ಲ, ಅವು ಇಂದಿಗೂ ಸಹ ವೀಕ್ಷಕರ ಜೀವನದೊಂದಿಗೆ ಎಷ್ಟು ಆಳವಾಗಿ ಬೆರೆತು ಹೋಗಿವೆ. ಜನರು ಧಾರಾವಾಹಿ ಪಾತ್ರಗಳನ್ನ ವೈಯಕ್ತಿಕವಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಬೈಗುಳದ ವಿಡಿಯೋ ಇದೆಯಲ್ಲ, ಇದು ಒಂದು ನಿಜಕ್ಕೂ ಉದಾಹರಣೆ ಅಂತಲೇ ಹೇಳಬಹುದು.